ನಮಸ್ತೆ ಸ್ನೇಹಿತರೆ, SLN ಆಸ್ಟ್ರೋಟೆಕ್ಗೆ ಸ್ವಾಗತ. ನಾನು GK ಗುರುರಾಜ್. ಮೊದಲಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕಳೆದ ವಿಡಿಯೋದಲ್ಲಿ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದ ಬಗ್ಗೆ ಸರಣಿಗಳ ಬಗ್ಗೆ ತಿಳಿಸಿದ್ದೆ. ಕೆಲ ವೈಯಕ್ತಿಕ ಕಾರಣದಿಂದ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಮುಂದೆ ನಕ್ಷತ್ರಗಳ ಅಂದ್ರೆ ಕೃತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರದ ಬಗ್ಗೆ ಸರಣಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿಷಯ ತಿಳಿಸ್ತೀನಿ. ಇದು ಯಾರಿಗೆ ಅಂದ್ರೆ ಮೇ 14ನೇ ತಾರೀಕಿನಿಂದ ಜೂನ್ 14ನೇ ತಾರೀಕಿನವರೆಗೆ ಜನಿಸಿದವರಿಗೆ ಈ ಜ್ಯೋತಿಷ್ಯದ ಫಲ ವಿಭಾಗವನ್ನು ಹೇಳ್ತಾ ಇದ್ದೀನಿ. ಕೃತಿಕಾ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದವರ ಬಗ್ಗೆ ವಿಷಯ ತಿಳಿಯೋಣ ಬನ್ನಿ. ಗಾಂಭೀರ್ಯತೆ ಇರುವಂತಹ ವ್ಯಕ್ತಿಗಳು, ಮುಖದ ಭಾಗದಲ್ಲಿ ಏನೋ ಅಡಕವಾಗಿರುವಂತಹ ಒಂದು ವಿಚಾರ ಮಾಡುವಂತಹ ಶೀಲರು, ಸೂಕ್ಷ್ಮವಾದಂಥ ಬುದ್ಧಿ ಉಳ್ಳವರು, ಒಮ್ಮೆ ಏನಾದರೂ ತಪ್ಪು ನುಡಿದರೆ ಅಥವಾ ನಡಿಗೆ ಕಂಡರೆ ಚಮತ್ಕಾರದಿಂದ ತಪ್ಪಾಗಿಲ್ವೇನೋ ಎಂಬಂತೆ ನಡೆದುಕೊಳ್ಳುವಂತಹ ವ್ಯಕ್ತಿಗಳು ಇವರು. ಇನ್ನು ಕೃತಿಕಾ ನಕ್ಷತ್ರ 3ನೇ ಪಾದದಲ್ಲಿ ಹುಟ್ಟಿದವರು ತುಂಬ ಜೀವನವನ್ನು ನಡೆಸಿದಂಥ ಮಹನೀಯರು, ಸುಖ ದುಃಖಗಳನ್ನ ಚೆನ್ನಾಗಿ ಸ್ವಾಗತವನ್ನು ಬಯಸುವವರು. ಇವರಿಗೆ ಏನಾದರೂ ಕೋಪ ಉಂಟಾದರೆ ಎದುರಾಳಿಗೆ ಕೇಡು, ಕಟ್ಟಿಟ್ಟ ಬುದ್ಧಿ. 4ನೇ ಪಾದ ಕೃತಿಕಾ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದವರಿಗೆ ಕೆಲವು ಸಮಯದಲ್ಲಿ ಅವರಿಗೆ ಕಟ್ಟ ಯಾಕೆ ಬರುತ್ತೆ ಅಂದ್ರೆ ಚಂಚಲ ಸ್ವಭಾವ ಜಾಸ್ತಿ ಇದೆ. ಈ ಚಂಚಲ ಸ್ವಭಾವ ಬಿಟ್ರೆ ಜೀವನ ತುಂಬಾ ಚೆನ್ನಾಗಿ ನಡೆಸ್ಬೋದು. ಊಟ ಸ್ವಲ್ಪ ಕಡಿಮೆ ಮಾಡ್ತಾರೆ. ತನ್ನ ಪರಿಸರದ ವಾತಾವರಣದಲ್ಲಿ ಅವರಿಗೆ ತುಂಬಾ ಸುಖ ಶಾಂತಿ ಸಿಕ್ಕತ್ತೆ. ಬೇರೆ ಕಡೆಗೆ ಹೋಗಿ ಬದುಕ್ತೀನಿ ಅಂದ್ರೆ ಸ್ವಲ್ಪ ಸುಖ ಶಾಂತಿಗಳೆಲ್ಲ ಕಡಿಮೆ. ಇನ್ನು ರೋಹಿಣಿ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿದವರಿಗೆ ಇವರು ಮಂದಗತಿಯಲ್ಲಿ ಸ್ವಲ್ಪ ಕಾರ್ಯಪ್ರವೃತ್ತರು, ನಿಧಾನ ಗತಿಯಲ್ಲಿ ಕೆಲಸ ಮಾಡುವವರು, ಸ್ವಾವಲಂಬಿಗಳು, ಉತ್ತಮವಾದಂಥ ತೃಪ್ತಿಯನ್ನು ತಂದು ಕೊಡುವಂತ ಒಂದು ಭಾಗ. ಇನ್ನೊಬ್ಬರಿಗೆ ಕೇಡನ್ನ ಮಾಡೋದೂ ಇಲ್ಲ, ಬೇರೆಯವರಿಗೆ ಕೇಡು ಬಯಸಿದ್ರೆ ಅವ್ರನ್ನ ಸುಮ್ಮನೆ ಬಿಡೋದು ಇಲ್ಲ. ಇನ್ನ ರೋಹಿಣಿ ನಕ್ಷತ್ರ 2ನೇ ಪಾದದಲ್ಲಿ ಹುಟ್ಟಿದವರು ಪರೋಪಕಾರಿಗಳಾಗಿರ್ತಾರೆ, ನ್ಯಾಯವಂತರಾಗಿರ್ತಾರೆ, ಸದೃದಯ ವ್ಯಕ್ತಿತ್ವ. ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಇನ್ನೊಬ್ಬರು ಹಿಡಿತದಲ್ಲಿರುವಂತಹ ಒಂದು ಭಾಗ ಇವರಿಗೆ ಸಿಕ್ಬಿಡತ್ತೆ. ಇಂತಹ ಒಂದು ಜೀವನ ಇವರಿಗೆ. ಆದರೆ ತನ್ನತನದಿಂದ ತಾನು ಚೆನ್ನಾಗಿ ಬದುಕಕ್ಕೆ ಶುರು ಮಾಡಿದ್ರೆ ಸುಯೋಗ ಇವರಿಗೆ ಬಹಳ ಆನಂದವಾಗಿರುತ್ತೆ. ಇನ್ನು ರೋಹಿಣಿ ನಕ್ಷತ್ರ 3ನೇ ಪಾದದಲ್ಲಿ ಜನಿಸಿದವರಿಗೆ ಪ್ರಗತಿಶೀಲರು, ವ್ಯಾಪಾರದಲ್ಲಿ ಉನ್ನತವಾದಂಥ ವಿಚಾರ ಮಾಡುವಂತಹ ವ್ಯಕ್ತಿಗಳು. ವ್ಯವಸಾಯದಲ್ಲಿ ಸ್ವಲ್ಪ ಅಷ್ಟು ಕಷ್ಟ ಇರುತ್ತೆ ಇವರಿಗೆ. ತಮಗೇನು ಗೊತ್ತಿದೆ ಕೆಲಸ, ಆ ಕೆಲಸದಲ್ಲಿ ಇವರು ಚೆನ್ನಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬದುಕ್ತಾರೆ. ಆದ್ರೆ ಒಂದು ವೀಕ್ನೆಸ್ ಏನಪ್ಪಾ ಇವರಿಗೆ ಅಂದ್ರೆ ರೋಹಿಣಿ ನಕ್ಷತ್ರ 3ನೇ ಪಾದದವರಿಗೆ ಯಾವಾಗಲೂ ತನಗೇನೋ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಅನ್ನೋದು ಕಾಲ್ಪನಿಕ ಲೋಕಕ್ಕೆ ಹೋಗ್ತಾರೆ. ಇವರ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಕೇಡಿಲ್ಲ, ತೊಂದರೆ ಇಲ್ಲ, ಅನಾರೋಗ್ಯ ಇವ್ರಿಗೆ ಯಾವತ್ತೂ ಆಗಲ್ಲ. ಸಾಮಾನ್ಯವಾಗಿ ಮೂಗಿರೋರಿಗೆ ನೆಗಡಿ ತಪ್ಪಿದ್ದಲ್ಲ ಅಂತ ಹೇಳಿ ಆಗಾಗ ಏನಾದ್ರು ಸ್ವಲ್ಪ ದೇಹದಲ್ಲಿ ಅನಾರೋಗ್ಯ ಕಂಡ್ರೆ ನನಗೇನೋ ಆಗಿದೆ ಅನ್ನೋ ಭಾವನೆಯಲ್ಲಿ ಇರ್ತಾರೆ. ಅದ್ಯಾವುದೂ ಇಲ್ಲ, ಅದೊಂದು ಬಿಟ್ರೆ ಇನ್ನೇನು ತೊಂದರೆ ಇಲ್ಲ. ಇನ್ನು ರೋಹಿಣಿ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದವರು ಒಂದೇ ಉದ್ಯೋಗದಲ್ಲಿ ಒಂದೇ ರೀತಿಯಲ್ಲಿ ಸರಣಿಯಲ್ಲಿ ಇವರಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ತಮಗೆ ತಿಳಿದಿರುವಂತಹ ಏನು ಉದ್ಯೋಗ ಇದೆ, 4-6 ಉದ್ಯೋಗಗಳಲ್ಲಿ ಇವರು ತೊಡಗಿದಾಗ ಇವರ ಜೀವನ ತುಂಬಾ ಚೆನ್ನಾಗಿ ಸೊಗಸಾಗಿರುತ್ತೆ. ಆದರೂ ಏನೋ ಒಂದು ರೀತಿ ಸ್ಥೈರ್ಯಗಳಲ್ಲಿ ಇವರು ಕಡಿಮೆ ಮಾಡ್ಕೊಂತಾರೆ. ಆಗೊಮ್ಮೆ ಈಗೊಮ್ಮೆ ಧೈರ್ಯ ಬಂದಂತೆ ನಡೀತಿರ್ತಾರೆ. ಆದ್ರೆ ಅಂತರಾಳದಲ್ಲಿ ಒಂದು ರೀತಿ ಧೈರ್ಯಶಾಲಿಯಾಗಿ ಒಂದು ರೀತಿ ಕಡಿಮೆ ಮಾಡ್ಕೋತಾರೆ. ಖಂಡಿತ ಇವರಿಗೆ ಧೈರ್ಯ ಇದೆ, ಸ್ಥೈರ್ಯ ಇದೆ, ಶೌರ್ಯ ಇದೆ. ಇವ್ರಿಗೊಂದು ಮೋಟಿವೇಶನ್ ಮಾಡಿದ್ರೆ, ಒಂದು ಪ್ರೇರಣೆ ಮಾಡಿದ್ರೆ ನಿಮ್ಗೇನು ಆಗಲ್ಲ ರೀ, ನೀವು ಫಸ್ಟ್ ಕ್ಲಾಸ್ ಆಗಿ ಮಾಡ್ತೀರಿ, ನಿಮ್ಮಲ್ಲ ಶಕ್ತಿ ಇದೆ, ನಿಮ್ಮಲ್ಲ ಬಲ ಇದೆ ಅಂತೇಳಿ ಅವ್ರಿಗೆ ಕಳಿಸಿದ್ರೆ ಫಾಸ್ಟ್ ಆಗಿ ಹೋಗಿ ಜೀವನ ನಡೆಸ್ತಾರೆ. ತುಂಬಾ ಚೆನ್ನಾಗಿ ಸೊಗಸಾಗಿ ಜೀವನ ನಡೆಸ್ತಾರೆ, ಕಲಾತ್ಮಕತೆಯಿಂದ ಜೀವನ ನಡೆಸ್ತಾರೆ. ಯಾರಿಗೂ ಕೇಡನ್ನು ಬಯಸಲ್ಲ, ಯಾರಿಗೂ ಕೆಡಕನ್ನು ಮಾಡೋದಿಲ್ಲ. ತಾವಾಯ್ತು, ತಮ್ಮ ಜೀವನ ಆಯ್ತು, ಈ ರೀತಿ ಆದಂತ ಬದುಕಿ ತುಂಬಾ ಚೆನ್ನಾಗಿ ಒಂದು ಚುಕ್ಕೆ ಇಲ್ಲದೆಯಂತೆ ಜೀವನ ತುಂಬಾ ಚೆನ್ನಾಗಿ ನಡೆಸ್ತಾರೆ. ಇನ್ನು ಮೃಗಶಿರ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿದವರು ಸ್ವಪ್ರತಿಷ್ಠೆ, ಸ್ವಉದ್ಯೋಗ, ತಮ್ಮ ಗೊತ್ತಿರುವಂತಹ ಉದ್ಯೋಗದಲ್ಲೇ ತುಂಬಾ ಚೆನ್ನಾಗಿ ಅಂತರಾಳದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡ್ಲಿಕ್ಕೆ ಮುಖದ ಭಾವನೆ ಏನಪ್ಪ ಇಷ್ಟು ಅಹಂ ಇದೆ ಇವರಿಗೆ ಅಂತ ಅನ್ಕೋತಾರೆ. ಆದರೆ ಇವರಿಗೆ ಅಂತರಾಳದಲ್ಲಿ ಸೌಮ್ಯತೆ ಗುಣ ಇರುತ್ತೆ, ಉತ್ತಮವಾದ ನಡತೆ ಉಳ್ಳವರಾಗಿರ್ತಾರೆ.
ತಮ್ಮ ಕೆಲಸದಲ್ಲಿ ಅಥವಾ ತಮ್ಮ ವಿಚಾರದಲ್ಲಿ ಯಾವ್ದಾದ್ರು ಸರಣಿ ವಾದ ವಿವಾದಗಳ ಬಂದ್ರೆ ಅದನ್ನ ಚೆನ್ನಾಗಿ ನಿರೂಪಣೆ ಮಾಡಿ ಅದನ್ನ ಇತ್ಯರ್ಥಕ್ಕೆ ತಗೊಂಡ್ಬರ್ತಾರೆ. ಇದು ಹೀಗಲ್ಲ, ಇದು ಹೀಗೆ ಅಂತ. ಯಾಕಂದ್ರೆ ಇವರಿಗೆ ನ್ಯಾಯ ಮತ್ತೆ ಅನ್ಯಾಯ ವಿವೇಚನೆ ಚೆನ್ನಾಗಿ ಅವರಿಗೆ ಗೊತ್ತಿರುತ್ತೆ. ಇನ್ನು ಮೃಗಶಿರ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದವರಿಗೆ ಇವರಲ್ಲೊಂದು ವೈಶಿಷ್ಟ್ಯ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಬ್ಬರು ಇವಾಗ ಯಾರಾದ್ರೂ ಆಡಿಯನ್ಸ್ ಕೂತ್ಕೊಂಡಿರ್ತಾರೆ ಅನ್ಕೊಳ್ಳಿ, ಇವರು ಸ್ಟೇಜಲ್ಲಿ ಮಾತಾಡ್ತಿರ್ತಾರೆ ಅನ್ಕೊಳ್ಳಿ, ಮೂಕ ಸ್ತಬ್ಧರು, ಯಾರು ಮಾತಾಡಲ್ಲ, ಅವರ ಮಾತಷ್ಟು ಕೇಳ್ತಾ ಕೂತಿರ್ತಾರೆ. ಒಂದೊಂದು ಪದಗಳು ಸಹಿತ ಸ್ಪಷ್ಟವಾಗಿ ಅರ್ಥಗರ್ಭಿತವಾಗಿ ಮಾತುಗಾರರಾಗಿರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಅರ್ಥಗರ್ಭಿತವಾಗಿ ಮಾತಾಡ್ತಾರೆ. ಅಂದ್ರೆ ಒಂದು ರೀತಿ ಆಯಸ್ಕಾಂತ ಮನುಷ್ಯ ಅಂತಾನೆ ಹೇಳ್ಬೋದು ಇವ್ರಿಗೆ. ಆದ್ರೆ ಇವರಲ್ಲಿ ವೀಕ್ನೆಸ್ ಅಂದ್ರೆ ಕೆಲವು ಸಮಯದಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿ ಆಲಸ್ಯ ಮಾಡಿಬಿಡ್ತಾರೆ, ಲೇಜಿನೆಸ್, ಮಾಡಿದ್ರ ಆಯ್ತು ಬಿಡು, ಆ ಒಂದು ಭಾವನೆ ಇವರಲ್ಲಿ ಜಾಸ್ತಿ ಇರುತ್ತೆ. ಆದ್ರೆ ಇನ್ನೊಬ್ಬರ ಪ್ರೇರಣೆಯಿಂದ ಎಲ್ಲರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಾರೆ. ಏನ್ರಿ ಇವ್ರು ಎಷ್ಟು ಇದಾಗೆ ಸುಮ್ಮನೆ ಕೂತಿದ್ರು, ಆದ್ರೆ ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಿದ್ರು ರೀ, ಕಾರ್ಯೋನ್ಮುಖರಾಗಿದ್ರು ಅಂತ ಒಂದು ಶಕ್ತಿಯನ್ನು ತೋರಿಸ್ಕೊಡ್ತಾರೆ ಇನ್ನೊಬ್ಬರ ಪ್ರೇರಣೆಯಿಂದ. ತಮ್ಮ ಶಕ್ತಿ ಅಂದ್ರೆ ಈ ಮೃಗಶಿರ ನಕ್ಷತ್ರ 2ನೇ ಪಾದದಲ್ಲಿ ಹುಟ್ಟಿದವರಿಗೆ ತಮ್ಮ ಶಕ್ತಿ ಅವರಿಗೆ ಗೊತ್ತಿರಲ್ಲ. ಒಂದು ಸಣ್ಣ ಕತೆ ಇದೆ. ಒಂದು ಕುರಿ ಗುಂಪು ಇರುತ್ತೆ, ಆ ಕುರಿ ಗುಂಪು ಜೊತೆಗೆ ಒಂದು ಸಣ್ಣ ಹುಲಿ ಮರಿ ಬಂದು ದಾರಿ ತಪ್ಪಿಸ್ಕೊಂಡ್ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ. ಈ ಹುಲಿ ಮರಿಗೆ ಏನ್ ಅನ್ಸ್ಬಿಡುತ್ತೆ, ನಾನು ಹುಲ್ ತಿನ್ನೋನು ಅಂತ ಭಾವನೆಯಿಂದ ಹುಲ್ ತಿಂತ ಹೋಗ್ತಾ ಇರುತ್ತೆ. ಅದೇ ಜಾತಿಯಾದಂತ ಹುಲಿ ಈ ಹುಲಿ ಮರಿ ನೋಡ್ಬಿಟ್ಟು ಹೇಳತ್ತಂತೆ ಹುಲಿ ಮರಿಗೆ, ನೀನು ಹುಲ್ ತಿನ್ನೋನಲ್ಲಪ್ಪ, ನಿನ್ನ ಶಕ್ತಿನೇ ಬೇರೆ ಇದೆ ಅಂತೇಳಿ ಅದನ್ನ ಹೇಗೆ ಅವರ ಶಕ್ತಿಯನ್ನು ತೋರಿಸ್ಕೊಡ್ತಾ ಇದೆಯೋ ಆ ಜಾತಿಯವರು, ಅಂದ್ರೆ ಆ ಹುಲಿಯ ಜಾತಿಯವರು, ಅದರಂತೆ ಆ ಶಕ್ತಿಯೋ ಅದಕ್ಕೆ ಗೊತ್ತಾಯ್ತು, ಓಹೋ ನಾನು ಇದಲ್ಲ, ಇದೇನು ಬೇರೆ ಇದು. ಹಾಗೆ ಇವರಲ್ಲಿ ಆ ಆಲಸ್ಯ ಅನ್ನೋದು ಏನ್ ಮಾಡ್ತಿದೆ ಅಂದ್ರೆ ತಟಸ್ಥನ ಮಾಡಿಕೊಡ್ತಿದೆ. ಆದ್ರೆ ಇವರಲ್ಲಿ ಒಂದು ಪ್ರೇರಣೆ ಬಂದು ಆ ಶಕ್ತಿಯನ್ನು ಹೊರಗಡೆ ತೋರಿಸಿದಾಗ ಅವರು ಮೇಲೆ ಬರ್ತಾರೆ ನೋಡಿ, ಉದ್ಧಾರ ಆಗ್ತಾರೆ. ಇದೇ ಜ್ಯೋತಿಷ್ಯದ ಫಲ ಅನ್ನೋದು. ಈ ಪ್ರೇರಣೆ ಬರಬೇಕು, ಈ ಪ್ರೇರಣೆಯಿಂದನೇ ವ್ಯಕ್ತಿ ಮೇಲಕ್ಕೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ನಕ್ಷತ್ರಗಳ ಸರಣಿಗಳ ಬಗ್ಗೆ ಮುಗಿಸ್ತಿದ್ದೀನಿ. ಮುಂದೆ ಮೃಗಶಿರ ನಕ್ಷತ್ರ 3, 4 ಹಾಗೂ ಆದಿತ್ಯ ನಕ್ಷತ್ರ, ಪುನರ್ವಸು ನಕ್ಷತ್ರಗಳ ಸರಣಿ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಬಾಕ್ಸ್ ತಿಳಿಸಿ, ಶೇರ್ ಮಾಡಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾ ಡಿಸ್ಕ್ರಿಪ್ಷನ್ ಅಲ್ಲಿ ಇಂದಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಸಂಶಯ ಬಂದ್ರೆ ಆ ಸಂಶಯದ ವಿಚಾರಕ್ಕೆ ನನ್ನ ದೂರವಾಣಿ ಸಂಖ್ಯೆಯಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ಕರೆ ಮಾಡಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.